ಬಹುಜನ ವಿದ್ಯಾರ್ಥಿ ಸಂಘದ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ನನ್ನ ಬಂಧುಗಳೇ, ನಾನೇನು ಮಾತಾಡಬೇಕು ಅಂತ ಬಂದೆ ಅಂದರೆ, ಇವತ್ತಿನ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ಸನ್ನಿವೇಶದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ, ಈ ಎಲ್ಲ ರಂಗದಿಂದ ಉಂಟಾದಂತಹ ಒಂದು ರಾಜಕೀಯ ಸ್ಥಿತ್ಯಂತರದಿಂದ ನಮ್ಮ ಪರಿಸ್ಥಿತಿ ಏನಾಗಿದೆ, ನನ್ನನ್ನು ಯಾವ ಆತಂಕ ಕಾಡ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ಕೊಡೋಣ ಅಂತ ಬಂದಿದ್ದೆ. ನಾನು ಗ್ರಾಮಾಂತರದ ಕೆಲವು ಹಳ್ಳಿಗಳಲ್ಲಿ ಹೋಗಿ ಮಾತಾಡುವಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಜಾರಿಯಲ್ಲಿದೆ. ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ಒಂದು 4 ಹಳ್ಳಿನಲ್ಲಿ ವಿಚಾರಿಸಿದಾಗ, ಡಿಗ್ರಿ ಓದಿರೋರು, PG ಓದಿರೋರು ನರೇಗಾ ಕೂಲಿಗೆ ಹೋಗ್ತಾ ಇದ್ದಾರೆ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಜನ. ಅದು ನನ್ನ ಹೃದಯವನ್ನು ಹಿಂದಿಸ್ತಾ ಇದೆ. ನಾನು ಬೆಂಗಳೂರು ಸಿಟಿನಲ್ಲಿ ಓಡಾಡುವಾಗ ಕೆಲವು ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ಸ್ ನನಗೆ ಭೇಟಿಯಾಗ್ತಾರೆ, ನನಗೆ ಮಾತಾಡಿಸ್ತಾರೆ. ಅವ್ರನ್ನ ನಾನು ಮಾತಾಡಿಸುವಾಗ, ಯಾವಾಗ ಸೇರ್ಕೊಂಡ್ರಿ ಕೆಲಸಕ್ಕೆ ಅಂತಂದರೆ, 5 ವರ್ಷ 10 ವರ್ಷ ಆಯಿತು. ಏನು ಓದ್ಕೊಂಡಿದ್ದೀರಿ? ಕೆಲವರು PhD ಓದ್ಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಸು PhD ಓದ್ಕೊಂಡು ಕಾನ್ಸ್ಟೇಬಲ್ಸ್ ಆಗಿದ್ದಾರೆ. ಯೂನಿವರ್ಸಿಟಿನಲ್ಲಿ ಹೋಗಿ ಮಾತಾಡುವಾಗ, ನಿಮ್ಮ ಇಲಾಖೆಗಳಲ್ಲಿ ಎಷ್ಟು ಜನ ಪ್ರೊಫೆಸರ್ಸ್ ಇದ್ದೀರಿ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಷ್ಟು ಜನ ಇದ್ದೀರಿ, ಅಸೋಸಿಯೇಟ್ ಪ್ರೊಫೆಸರ್ಸ್ ಎಷ್ಟು ಜನ ಇದ್ದೀರಿ ಅಂತ ಕೇಳಿದಾಗ, ಪ್ರತಿಯೊಂದು ಇಲಾಖೆಯಲ್ಲೂ ಅಥವಾ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಪ್ರೊಫೆಸರ್ ಮಾತ್ರ ಇದ್ದಾರೆ, ಬಾಕಿಯವರೆಲ್ಲರೂ ಗೆಸ್ಟ್ ಫ್ಯಾಕಲ್ಟಿ. ಮತ್ತು ಕೆಲವು ಪ್ರೈಮರಿ ಸ್ಕೂಲ್ಗಳಲ್ಲೂ ಕೂಡ ಗೆಸ್ಟ್ ಟೀಚರ್ಸ್ ಇದ್ದಾರೆ, ಹೈಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ಸ್ ಇದ್ದಾರೆ, PU ಕಾಲೇಜಲ್ಲಿ ಗೆಸ್ಟ್ ಟೀಚರ್ಸ್ ಇದ್ದಾರೆ, ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲೂ ಕೂಡ ಗೌರ್ಮೆಂಟ್ ನಡೆಸ್ತಾ ಇರುವಂತಹ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪೋಸ್ಟ್ ಗ್ರ್ಯಾಜುಯೇಷನ್ನು ಮತ್ತು PhD ಕೂಡ ಮಾಡ್ಕೊಂಡಿದ್ದಾರೆ. ಕೆಲವರು ಹೆಚ್ಚು ಕಡಿಮೆ ರಿಟೈರ್ ಆಗೋ ಸ್ಟೇಜಲ್ಲೂ ಇದ್ದಾರೆ. ಇದು ಕಳೆದ 25 ವರ್ಷದಲ್ಲಿ ಸಂಭವಿಸಿರುವಂತಹ ಅನಾಹುತ. ಕಳೆದ 25 ವರ್ಷಗಳಲ್ಲಿ ಉದ್ಯೋಗವನ್ನು ಯಾರಿಗೂ ಕೊಟ್ಟಿಲ್ಲ. ಆದರೆ ನಮ್ಮವರಿಗೆ, ಬಹುಜನರಿಗೆ, ನಾವು ಓದ್ಕೊಂಡ್ರೆ ಮಾತ್ರ ನಮಗೆ ಭವಿಷ್ಯ ಇದೆ ಅಂತ ಅಗಾಧವಾಗಿ ಓದಿದ್ದಾರೆ, PhD ಕೂಡ ಮಾಡಿಕೊಂಡಿದ್ದಾರೆ. PhD ಮಾಡಿದವ್ರಿಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಅಪ್ಲೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ನಮ್ಮ ಪರಿಸ್ಥಿತಿ ಎಂತಹ ಒಂದು ಅಧೋಗತಿಯಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ವಿದ್ಯಾರ್ಥಿಗಳೂ ಇದ್ದಾರೆ, ಆದರೆ ಅಧ್ಯಾಪಕರಿದ್ದಾರೆ, ಅವರೆಲ್ಲರೂ ಗೆಸ್ಟ್ ಫ್ಯಾಕಲ್ಟಿ. ಇದು ನನ್ನನ್ನು ಭಾಳ ಆತಂಕಕ್ಕೆ ಒಳಗೆ ಮಾಡಿದೆ. 2025ನೇ ಇಸ್ವಿನಲ್ಲಿ ಈ ಪರಿಸ್ಥಿತಿ ಆದರೆ 2047ಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಹಾಗಾಗಿ ಅದನ್ನು ಸಂಭ್ರಮದಿಂದ ಆಚರಿಸಬೇಕು ಅಂತ ಕಾಯ್ಕೊಂಡು ಕೂತಿದಾರಲ್ಲ, ಆ ಸಂದರ್ಭಕ್ಕೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಆತಂಕ ಕಾಡ್ತಾ ಇದೆ. ಅಲ್ಲಿವರೆಗೂ ನಾನು ಬದುಕಿರೋದಿಲ್ಲ. ಆದರೆ ಬಹುಜನ ಸಮಾಜ
85% ಜನ ಈ ನೋವನ್ನು ಅನುಭವಿಸ್ತಲೇ ಇರ್ತಾರೆ. ಅವತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು 10 ಲಕ್ಷ ಹುದ್ದೆಗಳು ಖಾಲಿ ಇದೆ, ಅವರು ಅದನ್ನು ಫಿಲ್ ಮಾಡ್ತಾ ಇದ್ದಾರೆ. ಚಂದ್ರಶೇಖರಯ್ಯನವರು ಮಾಹಿತಿ ಕೊಟ್ಟರು, ಆವಾಗಲೇ ರಾಜ್ಯ ಸರ್ಕಾರದಲ್ಲಿ ಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇದೆ, ಅದನ್ನು ಅವರು ಫಿಲ್ ಮಾಡ್ತಾ ಇಲ್ಲ. ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇವರಿಗೆ ಉದ್ಯೋಗ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹಾಗಿದ್ರೆ ನಾವೇನು ಮಾಡಬೇಕು? ಮುಂದೆ ನಮ್ಮ ಭವಿಷ್ಯ ಏನು ಅಥವಾ ನಮ್ಮ ಬದುಕೇನು, ನಮ್ಮ ಆದಾಯದ ಮೂಲ ಏನು? MA, MSc, BA, BSc, BCom ಓದ್ಕೊಂಡಿರೋರು ನರೇಗಾ ಕೂಲಿಗೆ ಹೋಗ್ತಾ ಇದ್ದಾರೆ. ಇವತ್ತೇ ಇರ್ತಂದ್ರೆ ಮುಂದೆ ಏನು? ಇದು ನನಗೆ ಆತಂಕಕ್ಕೆ ಒಳಗೆ. ಹಾಗಾಗಿ ನಾವು ಆರ್ಥಿಕವಾಗಿ ತುಂಬಾನೇ ಸರ್ಕಾರಗಳನ್ನು ಅವಲಂಬಿಸಿದ್ದೀನೋ, ಬೇರೆ ಏನಾದರೂ ಪ್ರತ್ಯೇಕವಾಗಿ ಅಥವಾ ಪರ್ಯಾಯವಾಗಿ ನಾವು ಆಲೋಚನೆಯನ್ನು ಮಾಡಬೇಕು ಅಂತ ಸೀರಿಯಸ್ ಆಗಿ ಅನಿಸ್ತಾ ಇದೆ. ಇದು ಒಂದು ರಂಗ. ಮತ್ತೊಂದು, ನನ್ನ ಅಧ್ಯಯನ ಮತ್ತು ನನ್ನ ತಿಳುವಳಿಕೆ ಏನು ಹೇಳ್ತಾ ಇದೆ ಅಂತಂದರೆ, 1950ನೇ ಇಸ್ವಿನಲ್ಲಿ ಈ ಸಂವಿಧಾನ ಜಾರಿ ಆಗ್ತಿದ್ದ ಹಾಗೆ ಮೀಸಲಾತಿನೂ ಕೂಡ ಜಾರಿಯಾಯಿತು. ಅವತ್ತಿನಿಂದ ಮೀಸಲಾತಿ ವಿರೋಧಿ ಚಳುವಳಿ ಜೀವಂತವಾಗಿದೆ. ಅವತ್ತಿಂದಲೇ ಮೀಸಲಾತಿ ದೇಶಕ್ಕೆ ಮಾರಕ, ದೇಶದ ಅಭಿವೃದ್ಧಿಗೆ ಕಂಟಕ ಯಾವುದು ಅಂತಂದರೆ ಈ SC STಗಳಿಗೆ ಜಾತಿ ಆಧಾರಿತವಾಗಿ ಕೊಟ್ಟಿರುವಂಥ ಮೀಸಲಾತಿ ಎನ್ನುವಂಥ ಚರ್ಚೆ ಇದೆ. ಆ ಮಾತಿಗೆ ನಾವು ಪ್ರತ್ಯುತ್ತರವನ್ನು ಕೊಡ್ತಾನೇ ಬಂದಿದ್ದೀವಿ. ನೋಡಿ, ಇದು ಮೆರಿಟ್ಗೆ ಯಾವುದೇ ಧಕ್ಕೆ ಆಗೋದಿಲ್ಲ ಮತ್ತು ಇಷ್ಟಕ್ಕೂ ಸರ್ಕಾರಿ ಉದ್ಯೋಗದಲ್ಲಿ ಮಾತ್ರ ಮೀಸಲಾತಿ ಅಂತ ನಾವು ಅವ್ರ ಜೊತೆನಲ್ಲಿ ಕಾಂಪೀಟ್ ಮಾಡ್ತಾ ಕಾಂಪಿಟೆನ್ಸನ್ನು ಬೆಳೆಸ್ಕೊತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದರೆ ಅವ್ರಿಗೂ ಕೂಡ ಈ ಮೀಸಲಾತಿಯ ಮೇಲೆ ಯಾವುದೇ ಅನುಮಾನವೂ ಇಲ್ಲ. ಮೀಸಲಾತಿಯಿಂದ ಮಹೋನ್ನತವಾದ ನಷ್ಟ ಆಗುತ್ತೆ ದೇಶಕ್ಕೆ ಅಂತ ಅವ್ರಿಗೆ ಅನಿಸಿಲ್ಲ. ಆದರೆ ಒಂದು ಇಲ್ಲದೇ ಇರೋ ಸಮಾಜವನ್ನು ಅವರು ಕಟ್ಟಬೇಕಾಗಿತ್ತು. ಅವತ್ತು ಇಲ್ಲದೇ ಇರೋ ಸಮಾಜ ಯಾವುದದು ಅಂದರೆ ಹಿಂದೂ ಸಮಾಜ. ಹಿಂದೂ ಸಮಾಜ ಅನ್ನೋದನ್ನು ಅವರು ಕಟ್ಟಬೇಕಾಗಿತ್ತು. ಬ್ರಾಹ್ಮಣರು ಅದರ ನೇತೃತ್ವ ವಹಿಸಬೇಕಾಗಿತ್ತು. ಬ್ರಾಹ್ಮಣ ಸಮಾಜ ಕಟ್ಟೋಣ ಅಂತಂದರೆ ಯಾರೂ ಬರಲ್ಲ, ಆದರೆ ಹಿಂದೂ ಸಮಾಜ ಕಟ್ಟೋಣ ಅಂತ ಹೊರಡೋಣ ಅನ್ನೋ ಆಲೋಚನೆಯಲ್ಲಿ ಈ ಜಾತಿಯಲ್ಲಿ ಹಂಚೋಗಿರುವಂತಹ ಸಮುದಾಯಗಳನ್ನು ಒಟ್ಟುಗೂಡಿಸಕ್ಕೆ, ಒಂದು ಕಡೆ ತರಿಸಲಿಕ್ಕೆ ಯಾರಾದರೂ ಒಬ್ಬರು ವೈರಿ ಬೇಕು. ಆ ವೈರಿ ಯಾರು? ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದು ಶೆಡ್ಯೂಲ್ ಕಾಸ್ಟ್. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬನ್ನು ವೈರಿಯಾಗಿ ಪ್ರೊಜೆಕ್ಟ್ ಮಾಡೋದಕ್ಕೆ ಅವರು ಬಳಸಿದ ತಂತ್ರ ಮೀಸಲಾತಿ ವಿರೋಧಿ ತಂತ್ರ. ಮೀಸಲಾತಿಯಿಂದ ದೇಶಕ್ಕೆ ದೊಡ್ಡ ಗಂಡಾಂತರ ಇದೆ ಅಂತ ಹೇಳ್ತಾ ಹೋಗ್ತಾ 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 ಯಾರ ತಲೆಯಲ್ಲಿ ವೈರುಧ್ಯ ಬೆಳೀತಾ ಹೋಯಿತೋ ಅವರೆಲ್ಲರೂ ಹಿಂದೂ ಸಮಾಜವಾಗಿ ಬದಲಾಗ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಾರು ಅಂತಂದರೆ ಹಿಂದುಳಿದ ಜಾತಿಗಳು. ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು, ಹಾಗೆ ಹಿಂದುಳಿದ ಜಾತಿಗಳು ದಲಿತ ವಿರೋಧಿಗಳಾಗಿ, ಶೆಡ್ಯೂಲ್ ಕಾಸ್ಟ್ ವಿರೋಧಿಗಳಾಗಿ ಒಂದು ಗುಂಪಾಗ್ತಾ ಹೋದರು. ಅಪ್ಪರ್ ಕಾಸ್ಟ್ ನಡೆಸ್ತಾ ಇದ್ದಂತಹ ಒಂದು ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಇದೆಯಲ್ಲ, ಆ ಕಾಂಗ್ರೆಸ್ ಒಳಗೆ ಬ್ರಾಹ್ಮಣರು ಮತ್ತು ಇನ್ನಿತರ ಅಪ್ಪರ್ ಕಾಸ್ಟ್ ಸಿಗ್ತಾರೆ. ಅಲ್ಲಿ OBCಗಳನ್ನ ಒಂದು ಹಿಂದೂ ಗುಂಪಾಗಿ ಪರಿವರ್ತನೆ ಮಾಡಲಿಕ್ಕೆ ಅವತ್ತು ಬಳಸಿದ ತಂತ್ರ ಆಂಟಿ ರಿಸರ್ವೇಷನ್ ಮೂವ್ಮೆಂಟ್. ಆಂಟಿ ರಿಸರ್ವೇಷನ್ ಮೂವ್ಮೆಂಟ್
ಹ್ಯಾಸ್ ಗಿವನ್ ರೈಸ್ ಟು ಎ ಗ್ರೂಪ್ ಕಾಲ್ಡ್ ಹಿಂದೂ. ಹಿಂದೂ ಅನ್ನುವಂತಹ ಗುಂಪನ್ನು ಸೃಷ್ಟಿ ಮಾಡಿದ್ದಾರೆ. ಯಾವಾಗ ಮಂಡಲ್ ಕಮಿಷನ್ ಆಯೋಗ ಜಾರಿಯಾಗಿದೆ ಆವಾಗ ಹಿಂದುಳಿದ ಜಾತಿಗಳನ್ನು ಮೀಸಲಾತಿ ವಿರೋಧಿಗಳನ್ನಾಗಿ ಮುಂದುವರ್ಸಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅವ್ರಿಗೂ ಕೂಡ 27% ಮೀಸಲಾತಿ ಸಿಕ್ಕಿದ ತಕ್ಷಣ ಮೀಸಲಾತಿಯ ವಿರುದ್ಧ ಇವರು ಮಾತಾಡಕ್ಕೆ ಸಾಧ್ಯ ಅಲ್ಲ ಅಂತ ಮತ್ತೊಬ್ಬ ವಿರೋಧಿಯನ್ನು ಸೃಷ್ಟಿ ಮಾಡಿದರು. ಆ ವಿರೋಧಿ ಯಾರು ಅಂತಂದ್ರೆ ಮುಸ್ಲಿಂ. ಮತ್ತೊಬ್ಬ ವೈರಿ. ಇದನ್ನ ನೋಷನಲ್ ಎನಿಮಿ ಅಂತ ಕರೀತಾರೆ ಸೋಷಿಯಲ್ ಸೈಕಾಲಜಿಗೆ. ಎ ನೋಷನಲ್ ಎನಿಮಿ ಹ್ಯಾಸ್ ಬಿನ್ ಇನ್ವೆಂಟೆಡ್. 1950 ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅನ್ನುವಂತಹ ನೋಷನಲ್ ಎನಿಮಿಯನ್ನು ಸೃಷ್ಟಿ ಮಾಡಿದ್ರು. ಮಂಡಲ ಆಯೋಗ ಜಾರಿ ಬರ್ತಿದ್ದ ಹಾಗೆ ಬಾಬರಿ ಮಸೀದಿಯನ್ನು ಒಡೆದು ಈ ದೇಶಕ್ಕೆ ಮತ್ತೊಂದು ಕಂಟಕ ಇದೆ ನೋಡಿ ಅಂತ ಮುಸಲ್ಮಾನರ ಕಡೆ ತಿಳಿಸಿದರು. ಮುಸ್ಲಿಂ ವಿರೋಧಿಗಳಾಗಿ ಒಂದು ನೋಷನಲ್ ಎನಿಮಿ ಈ ದೇಶಕ್ಕೆ ಸೃಷ್ಟಿಯಾಗಿದೆ. ಈ ಎಸ್ಸಿ OBCಗಳು ಮೀಸಲಾತಿಯ ಅನುಕೂಲ ಪಡೆದವರು ಈ ಮೂವ್ಮೆಂಟ್ ಅನ್ನು ನಡೆಸೋದನ್ನು ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ 92ನೇ ಇಸ್ವಿನಲ್ಲಿ ಬಾಬರಿ ಮಸೀದಿ ಒಡೆದ ನಂತರ ಅದೇ ಸಂದರ್ಭದಲ್ಲಿ ಕಾಂಶಿರಾಮರು ತಮ್ಮ ಬಹುಜನ ಚಳವಳಿಯನ್ನು ಚಾಲೂ ಮಾಡಿ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಈ ಬಹುಜನ ಸಮಾಜ ಅನ್ನೋದು ಕೂಡ ನಮಗೆ ಕಂಟಕ ಆಗುತ್ತೆ, ಹಿಂದೂ ಸಮಾಜಕ್ಕೆ ಕಂಟಕ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಸ್ಲಿಮರ ವಿರುದ್ಧ ಎತ್ಕಟ್ಟಲಿಕ್ಕೆ ಒಂದೇ ಒಂದು ಅಸ್ತ್ರ ಇದ್ದಿದ್ದು ಯಾವುದು ಅಂದರೆ ಅವರ ಇತಿಹಾಸ. ಮತ್ತು ನಾವು ಮುಸ್ಲಿಂ ವಿರೋಧಿಗಳಾಗುವ ಅಗತ್ಯ ಅವರಿಗೆ ಕಾಣಿಸ್ತು. ಹೇಗೂ ಬ್ರಾಹ್ಮಣರು ಮುಸ್ಲಿಂ ವಿರೋಧಿಗಳು, ಈ SC ST OBCಗಳನ್ನು ಮುಸ್ಲಿಂ ವಿರೋಧಿಗಳನ್ನಾಗಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಫೈನಲಿ ಅವ್ರಿಗೆ ಅರ್ಥ ಆಗಿದ್ದೇನು ಅಂತಂದ್ರೆ ಬ್ರಾಹ್ಮಣರ ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಶೆಡ್ಯೂಲ್ ಕಾಸ್ಟ್ ಅವ್ರನ್ನ ಮತ್ತೆ ಮುಸಲ್ಮಾನರ ವಿರುದ್ಧ ಎತ್ಕಟ್ಟೋ ಸಲುವಾಗಿ ರಿಸರ್ವೇಷನ್ ವಿರುದ್ಧ ಬ್ರಾಹ್ಮಣರು ಮಾತಾಡ್ತಾ ಇದ್ರಲ್ಲ, ಆ ಮಾತಿಗೆ ಒಂದು ಫುಲ್ ಸ್ಟಾಪ್ ಹಾಕುವ ಪ್ಲಾನ್ ಹೋಗಿದೆ. ಅದು ಯಾವುದರಲ್ಲಿ ಪರ್ಯವಸನ ಆಯಿತು ಅಂದರೆ ಸಂವಿಧಾನದ ಮತ್ತೊಂದು ತಿದ್ದುಪಡಿ EWS ಮೂಲಕ ಅದು ಮುಕ್ತಾಯ. ಇಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಮೀಸಲಾತಿ ಕೊಡೋದ್ರ ಮೂಲಕ ಬ್ರಾಹ್ಮಣರಿಗೂ ಮೀಸಲಾತಿಯನ್ನು ಎಕ್ಸ್ಟೆಂಡ್ ಮಾಡಿ ಆ ಮೂಲಕ ಇಲ್ಲಿವರೆಗೆ ಮೀಸಲಾತಿ ವಿರುದ್ಧ ಮಾತಾಡ್ತಾ ಇದ್ದಂತಹ ಬ್ರಾಹ್ಮಣರ ಬಾಯನ್ನು ಮುಚ್ಚಿಸಿದರು. ಈಗ ಮೀಸಲಾತಿಯ ವಿರೋಧಿ ಗುಂಪು ಅಂತ ಯಾವುದೂ ಇಲ್ಲ. ಮೀಸಲಾತಿಯ ಪರ ಇದ್ದಾರೆ ಮತ್ತು ಮೀಸಲಾತಿಯನ್ನು ನಮಗೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅನ್ನುವಂತಹ ಹೊಸ ಚಳುವಳಿಯನ್ನು ಹುಟ್ಟಾಕಿದ್ದಾರೆ. ಅಂದರೆ ಮೀಸಲಾತಿಯ ವಿರೋಧದ ಚಳುವಳಿ ಒಂದು ಕಾಲದಲ್ಲಿ ಇದು ಮೀಸಲಾತಿಯ ಪರದ ಚಳುವಳಿ ಆಗಿದೆ. ಇದರ ಅರ್ಥ ಇಷ್ಟೇ, ಈ ಮೀಸಲಾತಿಯ ಪರ ಅನ್ನುವಂತಹ ಗುಂಪಿದೆಯಲ್ಲ ಅದೆಲ್ಲವೂ ಹಿಂದೂ ಗುಂಪಾಗಿ ಪರಿಣಮಿಸಿದೆ. ಈಗ ಇಡೀ ಮೀಸಲಾತಿ ಒಳಗೆ ಬಂದಿರುವಂತಹ ಗುಂಪು ಆಂಟಿ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾ ಇದೆ.